ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ರಾಯರ ನಾಮಲೇಖನದಿಂದ ರಾಯರ್ ನನ್ನ ಜೀವನದಲ್ಲಿ ಮಾಡಿದ ಪವಾಡ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಮದುವೆ ಆಯಿತು. ಮದುವೆ ಆದಮೇಲೆ ರಾಯರ್ ನನಗೆ ಹೇಗೆ ಸಂತಾನ ಭಾಗ್ಯ ಕರುಣಿಸಿದ್ರು ಅಂತ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ರಾಯರ ದಯೆಯಿಂದ ಹೇಗೆ ಮದುವೆ ಆಯಿತು. ಮದುವೆ ಆದಮೇಲೆ ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ ಮಂತ್ರಾಲಯಕ್ಕೆ ಹೋಗಿ. ಅದಾದಮೇಲೆ ರಾಯರ ಆರಾಧನೆ ಬಂತು. ಆರಾಧನೆಗೆ ಇಲ್ಲೇ ಮೃತ್ತಿಕಾ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗಿದ್ದು. ರಾಯರ ದರ್ಶನವೂ ಆಯಿತು, ಮಂತ್ರಾಕ್ಷತೆನೂ ಕೊಟ್ಟರು. ಇಸ್ಕೊಂಡು ಆಚೆ ಬಂದ್ವಿ. ಅರ್ಚಕರು ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಕೊಟ್ಬಿಟ್ಟು ನನಗೂ ನನ್ನ ಯಜಮಾನ್ರಿಗೂ ಮುಂದಿನ ವರ್ಷ 3 ಜನ ಬನ್ನಿ ಅಂತ ಆಶೀರ್ವಾದ ಮಾಡಿದರು. ಅವರ ಆಶೀರ್ವಾದ ನಿಜ ಆಯಿತು. ನಾನು ಮತ್ತೆ ಕನ್ಸೀವ್ ಆಗಿ ಪ್ರೆಗ್ನೆನ್ಸಿ ಜರ್ನಿ ನಡೀತಾ ಇತ್ತು. ಹೇಗೋ 9 ಮಂತ್ಸ್ ಆಯಿತು. ಡೆಲಿವರಿ ಟೈಮು ಆಫ್ಕೋರ್ಸ್ ಎಲ್ಲ ಹೆಣ್ಮಕ್ಳಿಗೂ ಡೆಲಿವರಿ ಆಗುವಾಗ ಭಯ ಇದ್ದೇ ಇರುತ್ತೆ. ನಾರ್ಮಲ್ ಆಗುತ್ತೋ ಸಿಸೇರಿಯನ್ ಆಗುತ್ತೋ ಏನು ತೊಂದರೆ ಆಗಿಬಿಡುತ್ತೋ ಏನೋ ಅಂತ ತುಂಬಾ ಭಯ ಆಗುತ್ತೆ. ಆ ಟೈಮಲ್ಲಿ ನನಗೂ ತುಂಬ ಭಯ ಆಗಿತ್ತು. ಆಗ ನಾನು ರಾಯರನ್ನ ನೆನೆಸ್ಕೊತ ಒಂದು ಚೇರ್ ಮೇಲೆ ಕೂತ್ಕೊಂಡಿದ್ದೆ. ಕೂತ್ಕೊಂಡಿರ್ಬೇಕಾದ್ರೆ ಒಬ್ಬರು ಹೆಂಗಸರು ಬಂದರು. ಅವರು ಕಪ್ಪು ಕಲರ್ ಬಟ್ಟೆ ಹಾಕಿದ್ರು. ಯಾರನ್ನೂ ನೋಡಲಿಲ್ಲ, ಯಾರನ್ನೂ ಮಾತಾಡಿಸ್ಲಿಲ್ಲ. ನನ್ನ ಹತ್ರ ಬಂದುಬಿಟ್ರು. ನಾನು ಯಾರೋ ಡಾಕ್ಟ್ರು ಬರ್ತಾ ಇರಬಹುದು ಅಂತ ಎದ್ದು ನಿಂತ್ಕೊಂಡ್ಮೇಲೆ ಅವರು ನನ್ನ ತಲೆ ಮೇಲೆ ಕೈ ಇಟ್ಟು ಏನೂ ಆಗಲ್ಲ, ಧೈರ್ಯವಾಗಿರು, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಆಶೀರ್ವಾದ ಮಾಡಿದರು. ಅವ್ರ ಆಶೀರ್ವಾದ ಅಷ್ಟಕ್ಕೂ ಅವಶ್ಯಕತೆ ಇತ್ತು. ಅದಾದಮೇಲೆ ನಾನು ಏನೇನು ಕಷ್ಟ ಅನುಭವಿಸ್ದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ರಾಯರ ಕೈ ಇಟ್ಟು ನನ್ನ ಮೇಲೆ ಆಶೀರ್ವಾದ ಮಾಡೋದ್ರು. ಆಮೇಲೆ ಡೆಲಿವರಿನೂ ಆಯಿತು, ಚೆನ್ನಾಗಾಯಿತು ಡೆಲಿವರಿ. ಮಗು ಫೀಡ್ ತೊಗೊತಾ ಇರಲಿಲ್ಲ, ಯಾಕಂದರೆ ಹಾಲು ಬರ್ತಾ ಇರಲಿಲ್ಲ. ನಾನು ಬೇಡ್ಕೊಂಡೆ, ಕಷ್ಟ ಆಗಲಿ ಸುಖ ಆಗಲಿ ನಿನ್ನನ್ನು ಬಿಟ್ಟರೆ ನಾನು ಯಾರನ್ನು ಸ್ಮರಿಸಿದ್ದೀನಪ್ಪ, ದಯವಿಟ್ಟು ನನ್ನ ಮಗು ಹಾಲು ಬರೋ ಹಾಗೆ ಮಾಡು ಅಂತ ಬೇಡ್ಕೊಂಡೆ. ಹಾಲು ಬಂತು, ಮಗು ಸೇಫಾಗಿ ಡೆಲಿವರಿನೂ ಆಯಿತು. ಮನೆಗೆ ಬಂದು ಮಗುಗೂ ಯಾವ ತೊಂದರೆನೂ ಆಗಲಿಲ್ಲ. ಮನೆಗೆ ಬಂದ್ವಿ. ಆದರೆ ಮತ್ತೆ ಮಗು ಹಾಲೇ ಕುಡಿದಂಗಾಯಿತು. ಎದೆ ಕಟ್ಕೊಂಡ್ಬಿಡ್ತು. ಮಗುಗೆ ಅದೇನೋ ಹಕ್ಕಿ ಕಾಯಿಲೆ ಅಂತಾರಲ್ಲ, ಆ ಥರ ಆಗೋಗ್ಬಿಟ್ಟಿತ್ತು. ನನ್ನ ಎದೆನೂ ಫುಲ್ ಕಟ್ಕೊಂಡ್ಬಿಟ್ಟಿತ್ತು. ಯಾರೂ ಹೇಳಲಿಲ್ಲ ಎದೆ ಫುಲ್ ಕಟ್ಕೊಂಡ್ರೆ ಹಾಲು ತೆಗೆದು ಚೆಲ್ಲಬೇಕು, ಮಗು ಕುಡಿಲಿಲ್ಲ ಅಂದರೆ ಅಂತ ಯಾರೂ ಹೇಳಲಿಲ್ಲ. ನನಗೂ ಗೊತ್ತಾಗಲಿಲ್ಲ. ನಮ್ಮಮ್ಮನೂ ಅಷ್ಟು ಡೆಲಿವರಿ ಬಗ್ಗೆ ಅವ್ರಿಗೂ ಐಡಿಯಾ ಇರಲಿಲ್ಲ. ತುಂಬಾ ಕಟ್ಕೊಂಡ್ಬಿಡ್ತು. ನಮ್ಮ ಯಜಮಾನ್ರ ಮನೆಗೆ ಬಂದು ಅಲ್ಲೇನಾದರೂ ಮೆಡಿಸನ್ ಸಿಗುತ್ತೆ ಅಂತ ಅಲ್ಲಿ ಬಂದ್ವಿ. ಆಮೇಲೆ ಮಗುಗೆ ಮೆಡಿಸನ್ ಕೊಟ್ಟರು, ಏನೋ ಅಲ್ಲೇ ಆಯುರ್ವೇದಿಕ್ ಮೆಡಿಸಿನ್ ಏನೋ ಕೊಟ್ಟರು. ಆಮೇಲೆ ಮಗು ಸರಿ ಹೋಯಿತು ಹಾಲು ಕುಡಿಯೋಕ್ಕೆ. ಆದರೆ ನನಗೆ ಒಂದು ಎದೆ ಫುಲ್ ಪಸ್ ಕಟ್ಕೊಂಡ್ಬಿಟ್ಟಿದೆ, ಇನ್ನೊಂದು ಎದೆಲಿ ಹಾಲು ಚೆನ್ನಾಗಿ ಬರ್ತಿತ್ತು. ಮತ್ತು ನಾನು ಎಲ್ಲ ಹಾಸ್ಪಿಟಲ್ನು ನನ್ನ ಯಜಮಾನ್ರು ಅಷ್ಟು ಚಿಕ್ಕ ಮಗುನ ಹಿಡ್ಕೊಂಡು ಅಲ್ದಾಡಿದ್ವಿ. ಆಮೇಲೆ ಲಾಸ್ಟಿಗೆ ಒಂದು ಹಾಸ್ಪಿಟಲ್ಗೆ ಹೋದ್ವಿ. ಆ ಡಾಕ್ಟ್ರು ನೋಡಿಬಿಟ್ಟು ಈಗಲೇ ಆಪ್ರೇಷನ್ ಮಾಡಬೇಕಮ್ಮ ಅಂತ ಇನ್ನೊಬ್ಬರು ಡಾಕ್ಟ್ರಿಗೆ ರೆಫರ್ ಮಾಡಿದರು. ಸರಿ, ಅವ್ರ ಹತ್ರ ಹೋಗಿ ಕೈ ಕಾಲು ಹಿಡಿಯೋದೊಂದು ಬಾಕಿ, ದಯವಿಟ್ಟು ನನಗೆ ಆಪ್ರೇಷನ್ ಮಾಡಿಬಿಡಿ, ಮಗುಗೆ ಹಾಲು ಸಾಕಾಗ್ತಿಲ್ಲ, ದಯವಿಟ್ಟು ಆಪ್ರೇಷನ್ ಮಾಡಿ ಅಂತ ಗೋಗರ್ದೆ. ಅವ್ರು ಮಾಡಲಿಲ್ಲ. ಆದರೆ ನಾನು ಆ ಹಾಸ್ಪಿಟಲಿಗೆ ಕಾಲಿಟ್ಟಾಗ ನನ್ನ ಕಣ್ಮುಂದೆ ಬಂದಿದ್ದೆ ರಾಯರು. ಆ ಟೈಮಲ್ಲಿ ನಾನು ಏನಪ್ಪ ನಿನ್ನ ಮೇಲೆ ಭಾರ ಹಾಕ್ತಿದ್ದೀನಿ, ಹೇಗಾಗುತ್ತೋ ಅದೆಲ್ಲ ನೀನು ಇಚ್ಛೆ ಅಂದ್ಕೊಂಡು ಹೋಗಿದ್ದೆ. ಆದರೆ ಅವತ್ತು ಆಪ್ರೇಷನ್ ಆಗದೇ ಇರೋದೇ ಒಳ್ಳೆಯದಾಯಿತು. ಎಲ್ಲ ಹಾಸ್ಪಿಟಲ್ ಅಲ್ದು ಮನೆಗೆ ಬಂದು ಆಮೇಲೆ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟಿದ್ದರು. ಅದನ್ನು ತೊಗೊಂಡು ಮಲ್ಕೊಂಡೆ. ಮಾರನೇ ದಿನ ಊರಲ್ಲಿ ಒಬ್ಬರು ಹೇಳಿದರು, ನನಗೂ ಹೀಗೆ ಆಗೋಗಿತ್ತು, ನಾನು ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡೆ, ಇಂಥ ಜಾಗಕ್ಕೆ ಹೋಗ್ರಿ, ಅವ್ರು ಮೆಡಿಸಿನ್ ಕೊಡ್ತಾರೆ, ಹುಷಾರಾಗುತ್ತೆ ಅಂತ ಹೇಳಿದರು. ಅಲ್ಲಿಗೆ ಹೋದ್ವಿ. ಅವರು ನೋಡಿಬಿಟ್ಟು ಇದನ್ನು ನಾನು ಹುಷಾರು ಮಾಡ್ತೀನಿ ಅಂತ ನನಗೆ ಆಂಜನೇಯ ಸ್ವಾಮಿ ಹೆಸರಲ್ಲಿ ಔಷಧಿ ಕೊಟ್ಟರು. ಅವ್ರದ್ದೇನೇನೋ ಪ್ರೊಸೀಜರ್ ಇರುತ್ತೆ. ಆಮೇಲೆ ಔಷಧಿ ಕೊಟ್ಟಮೇಲೆ ಪಸ್ ಇನ್ನೂ ಜಾಸ್ತಿಯಾಗಿ ಅದು ಆಚೆ ಬರಬೇಕು ಅಂತ ಮೆಡಿಸನ್ ಕೊಟ್ಟರು. ಕಮ್ಮಿ ಆಯಿತು. 3-4 ವೀಕ್ಸ್ ಮೆಡಿಸನ್ ತೊಗೊಂಡೆ, ಕಮ್ಮಿ ಆಯಿತು. ಮತ್ತು ಅದು ಎದೆ ಹಾಲನ್ನೆಲ್ಲ ತೆಗೆದು ಚೆಲ್ಲಿದೆ. 3-4 ವೀಕ್ಸ್ ಆದಮೇಲೆ ಓಕೆ, ಪಸ್ಸೆಲ್ಲ ಕ್ಲಿಯರ್ ಆಯಿತು. ಗಾಯ ವಾಸಿಯಾಗೋವರೆಗೂ ಫೀಡ್ ಮಾಡೋದು ಬೇಡ ಅಂತ ಫೀಡ್ ಮಾಡಿರಲಿಲ್ಲ. ಅದು ಫುಲ್ ಕಂಪ್ಲೀಟಾಗಿ ಕ್ಲಿಯರ್ ಆಗೋವರೆಗೂ ಫೀಡ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡು
ಆಮೇಲೆ 3 ಮಂತ್ಸ್ ರಾಯರು ಕೊಟ್ಟ ಮಾತಿನಂತೆ ನನಗೆ ಮಗುನೂ ಆಯಿತು. ಹಾಗೆ 2023ರ ರಾಯರ ಆರಾಧನೆಗೆ ನಾವು 3 ಜನನೂ ಹೋಗಿ ರಾಯರ ದರ್ಶನನೂ ಮಾಡಿದ್ವಿ. ಈಗ ಹೇಳಿ ರಾಯರಿದ್ದಾರಾ ಇಲ್ವಾ? ರಾಯರ ಆಶೀರ್ವಾದ ನಿಜ ಆಯಿತು. ರಾಯರಿದ್ದಾರೆ ಅನ್ನೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ.